ಸಂಜೆ ಗಂಟೆ 6ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಮತ್ತೆ 8 ಗಂಟೆಗೆ ಸಭಾ ಕಾರ್ಯಕ್ರಮಗಳು ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ. ಇದೊಂದು ಶಾಲಾ ವಾರ್ಷಿಕೋತ್ಸವದ ಜೊತೆಗೆ ಹಿಂದಿನಿಂದಲೂ ಕೂಡ ಹಳೆ ವಿದ್ಯಾರ್ಥಿ ಸಂಘ ಜಂಟಿಯಾಗಿ ಶಾಲಾ ವಾರ್ಷಿಕೋತ್ಸವ, ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವ ಎರಡನ್ನೂ ಕೂಡ ಒಟ್ಟಿಗೆ ಹಾಕಿ ಮಾಡ್ತಿದ್ದೆವು. ಕಳೆದ 3-4 ವರ್ಷಗಳಿಂದ ಈ ವಾರ್ಷಿಕೋತ್ಸವ ನಡೀತಿರಲಿಲ್ಲ. ಅದ ಕಾರಣ ಈಗ ಹಳೆ ವಿದ್ಯಾರ್ಥಿ ಸಂಘದ 25ನೇ ವರ್ಷದ ಕಾರ್ಯಕ್ರಮವನ್ನು ಕೂಡ ವಾರ್ಷಿಕೋತ್ಸವದ ಜೊತೆಗೆ ಬಹಳ ವಿಜೃಂಭಣೆಯಿಂದ ಡಿಸೆಂಬರ್ 16ರಂದು ಶಾಲೆಯಲ್ಲಿ ನಡೆಯಲಿದೆ. ಶಾಲೆ ಇದು 1997ರಲ್ಲಿ ಹಳೆ ವಿದ್ಯಾರ್ಥಿ ಸಂಘವು ಸ್ಥಾಪನೆ ಆಯಿತು. ಇಲ್ಲಿಂದ 25ನೇ ವರ್ಷದ ಸಂಭ್ರಮದಲ್ಲಿ ಈಗ ನಾವೆಲ್ಲಿದ್ದೇವೆ. ಎಲ್ಲ ತುಂಬಾ ಹಿಂದಿನ ಅಧ್ಯಕ್ಷ ಕಾರ್ಯದರ್ಶಿಗಳ ಸತತ ಪ್ರಯತ್ನದಿಂದ ಅವರ ಯಶಸ್ವಿನ ಹೆಜ್ಜೆಯಿಂದಾಗಿ ನಮ್ಮ ಒಂದು 25ರ ಕಾರ್ಯಕ್ರಮ ಮತ್ತು 25 ಹೆಜ್ಜೆಗಳನ್ನು ಇಟ್ಟಿದ್ದೇವೆ ಎನ್ನುವ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಸಂತೋಷ ಆಗ್ತಿದೆ. ಒಂದು ಸಂಭ್ರಮದಲ್ಲಿ ನಾವು ಇದ್ದೀಗೆ ಒಟ್ಟಿಗೆ ಊರೇ ಈಗ ಒಂದು ರಜದ ಸಂಭ್ರಮದಲ್ಲಿ ಈಗ ಎಲ್ಲರೂ ಪಾಲ್ಗೊಳ್ತಿದ್ದಾರೆ. ಕಾರ್ಯಕ್ರಮ ಕೂಡ ಅಚ್ಚುಕಟ್ಟಾಗ್ತದೆ. ಅದೇ ರೀತಿ ಮೊನ್ನೆ 2 ಮತ್ತು 3ನೇ ತಾರೀಕು ಡಿಸೆಂಬರ್ನಲ್ಲಿ ಕ್ರೀಡಾಕೂಟ ಕೂಡ ಯಶಸ್ವಿಯಾಗಿ ನಡೆದಿದೆ. ಹಳೆ ವಿದ್ಯಾರ್ಥಿಗಳಿಗೆ, ಶಾಲಾ ಮಕ್ಕಳಿಗೆ ಮತ್ತೆ ಊರವರಿಗೆ ಕೂಡ 2 ದಿವಸಗಳ ಕಾಲ ಕ್ರೀಡಾಕೂಟ ನಡೆದು 3ನೇ ತಾರೀಕಿನಂದು ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ನಡೆದಿದೆ. ಅದೇ ರೀತಿ ನಾವೊಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವು ಸಂಜೆ ಗಂಟೆ 6ರಿಂದ ಬಾಯಂವಾಡಿ ಅಂಗನವಾಡಿ ಕೇಂದ್ರ, ಮೊಗಪ್ಪೆ ಅಂಗನವಾಡಿ ಕೇಂದ್ರ ಮತ್ತು ಕೊಳ್ತಿಗೆ ಅಂಗನವಾಡಿ ಕೇಂದ್ರದ ಪುಟಾಣಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ನಂತರ ಕೊಳ್ತಿಗೆ ಶಾಲಾ ಪುಟಾಣಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಅದೇ ನೆರೆಯ ಶಾಲೆಯಾಗಿರುವಂತಹ ಮಾಳಿತೋಳಿ ಶಾಲೆಯ ಪುಟಾಣಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಸರಿಸುಮಾರು 8 ಗಂಟೆಗೆ ಸರಿಯಾಗಿ ಈ ಒಂದು ಶಾಲಾ ವಾರ್ಷಿಕೋತ್ಸವ ಮತ್ತು ರಜತ ಸಂಭ್ರಮದ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದೊಂದು ಸಭಾ ಕಾರ್ಯಕ್ರಮದ ದ್ವೀಪ ಪ್ರಜ್ವಲನೆಯನ್ನು ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾನ್ಯ ಸಂಸದರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇವರು ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಸಭಾಧ್ಯಕ್ಷತೆಯನ್ನು ಶ್ರೀ ಅಶೋಕ್ ಕುಮಾರ್ ರೈ ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರು ವಹಿಸಲಿದ್ದಾರೆ. ಅದೇ ರೀತಿ ಬಹುಮಾನ ವಿತರಣೆಯನ್ನು ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಅಕ್ಕಮ್ಮ ಇವರು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಶ್ಯಾಮಸುಂದರ ಏಕೆರೆಮೂಳೆ ಸದಸ್ಯರು ಗ್ರಾಮ ಪಂಚಾಯತ್ ಕೊಳ್ತಿಗೆ, ಬಾಲಕೃಷ್ಣ ಗೌಡ ಕೆಮ್ಮಾರ ಪಾಟ್ರೆ ಸದಸ್ಯರು ಗ್ರಾಮ ಪಂಚಾಯತ್ ಕೊಳ್ತಿಗೆ, ವೇದಾವತಿ ಕೆಮ್ಮಾರ ಸದಸ್ಯರು ಗ್ರಾಮ ಪಂಚಾಯತ್ ಕೊಳ್ತಿಗೆ, ಶ್ರೀ ಲೋಕೇಶ್ SR ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು, ಶ್ರೀ ಭಾಗೇಶ್ ರೈ ಅಧ್ಯಕ್ಷರು ವಿದ್ಯಾಮಾತ ಫೌಂಡೇಶನ್ ರಿಜಿಸ್ಟರ್, ಕರ್ನಾಟಕ ಸರ್ಕಾರದ ಶಾಲೆಗಾಗಿ ನಾವು ನೀವು ಯೋಜನೆಯಲ್ಲಿ ದತ್ತು ಸ್ವೀಕರಿಸಿದವರು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಎಲ್ಲ ರೂಪುರೇಷೆಯನ್ನು ಒಳಗೊಂಡು ಒಂದು ಪ್ರಧಾನ ಉಪನ್ಯಾಸವನ್ನು ನೀಡಲಿದ್ದಾರೆ ಶ್ರೀ ಚಂದ್ರಾಸ್ ರೈ ಬಿ, ನಿವೃತ್ತ ಉಪನ್ಯಾಸಕರು ಮತ್ತು ಮಾಜಿ ರಿಜಿಸ್ಟರ್, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇವರೆಲ್ಲರ ಸಮ್ಮುಖದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ ಅಂದರೆ ಶಾಲೆಯಲ್ಲಿ ಕಲಿತು ಒಂದು ಅತ್ಯುತ್ತಮ ಮಟ್ಟದಲ್ಲಿ ಪರಿಚಯಗೊಂಡು ಅಲ್ಲಿ ತನ್ನ ಸನ್ಮಾನವನ್ನು ಅವರಿಗೆ ಮಾಡಲಿದ್ದೇವೆ. ಅದರಲ್ಲಿ ಹುಟ್ಟೂರ ಸನ್ಮಾನವನ್ನು ಕೊಳ್ತಿಗೆ ನಾರಾಯಣಗೌಡ ಯಕ್ಷಗಾನ ಕಲಾವಿದರು ಇವರಿಗೆ ಸನ್ಮಾನ ಮಾಡಿದ ಅದನ್ನು ರಜತ ರತ್ನಗಳು ಎಂಬ 7 ಜನರಿಗೆ ಸನ್ಮಾನ ಮಾಡಲಿದ್ದೇವೆ. ನಂತರ ಮಾಯಪ್ಪ ಗೌಡ ನಿವೃತ್ತ ಮುಖ್ಯ ಶಿಕ್ಷಕರು ಇವರಿಗೆ, ನಂತರ ಮೋಹಿತ್ ಕುಂಡಡ್ಕ ನ್ಯಾಯವಾದಿ ಕ್ಷೇತ್ರದ ಇವರಿಗೆ ಸನ್ಮಾನ, ನಂತರ ಮಹೇಶ್ ಕುಂಡಡ್ಕ ಚಿತ್ರಕಲೆ ಕ್ಷೇತ್ರ, ನಂತರ ಲೋಹಿತ್ ಆಟೋಳಿ ಚಿತ್ರಕಲೆ ಕ್ಷೇತ್ರ, ಯಕ್ಷಿತ್ ಬಾರಿಗೆ ಚಿತ್ರಕಲೆ ಕ್ಷೇತ್ರ, ಕುಮಾರಿ ಅಭಿಜ್ಞಾ ಆಟೋಳಿ ಭರತನಾಟ್ಯ ಕ್ಷೇತ್ರ ಇವರಿಗೆ ರಜತ ರತ್ನಗಳು ಎಂಬ ಹೆಸರಿನಲ್ಲಿ ಸಪ್ತ ರಜತ ರತ್ನಗಳು ಎಂಬ ಹೆಸರಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ನಂತರ ಒಂದು ಅಭಿನಂದನಾ ಕಾರ್ಯಕ್ರಮ ಇದೆ. 25 ವರ್ಷದಲ್ಲಿ ಯಾರೆಲ್ಲ ಅಧ್ಯಕ್ಷ ಕಾರ್ಯದರ್ಶಿಗಳಾಗಿದ್ದಾರೋ ಅವರಿಗೆಲ್ಲರಿಗೂ ಒಂದು ಅಭಿನಂದನಾ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ನಡೆಯಲಿದೆ. ನಂತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ 3 ಗಂಟೆ ಒಂದು 11 ಗಂಟೆಗೆ ಸರಿಯಾಗಿ ಪುತ್ತೂರು ಕಡಬ ಸುಳ್ಯ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಶಾಂಭವಿ ಒಂದು ಕೌಲವ ಗುತ್ತಿನ ಹೆಣ್ಣಿನ ಒಂದು ಕಥೆಯನ್ನು ಅವಲಂಬಿತಗೊಂಡಂತಹ ತುಳು ಹಾಸ್ಯಮಯ ಸಾಮಾಜಿಕ ಒಂದು ನಾಟಕ ಕೂಡ ಇದೆ. ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈ ಸ್ನಾನ ಸೋಪ್. ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆ ಹುಡಿ ಮಿಶ್ರಿತ ಮೈ ಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ.
ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ 4 ಬಗೆಯ ಪರಿಮಳ 4 ರೀತಿಯ ಕಲರ್ನಲ್ಲಿ. ಇಂದೇ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ. ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್, ಹಳೆಗೇಟು, ಬೆಟ್ಟಂಪಾಡಿ, ಸುಳ್ಯ, ದಕ್ಷಿಣ ಕನ್ನಡ. ಮೊಬೈಲ್ 9448463101, 9902711871. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.